ಸಾಕಷ್ಟು ನೀರಾವರಿಯಲ್ಲಿ ಅವರು ಬಸವನಗೌಡ್ರೆ 5 ವರ್ಷ ಗೌಡ್ರೆ ಒಂದ್ ನಿಮಿಷ ಏನಿಲ್ಲ ಒಂದೇ ನಿಮಿಷ ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಂತ ತಡ್ರಿ ಏನೋ ತಿಳ್ಕೊಂಡ್ ಅಂತಾರಲ್ಲ ಒಂದ್ ನಿಮಿಷ ಈಗ ಅಧ್ಯಕ್ಷರೇ ನೀರಾವರಿಗೆ ಇಟ್ಟಿರ್ತಕ್ಕಂಥ ಚಿಕ್ಕರಿ ಬಿಟ್ಕೊಂಡ್ರೆ ಏನಾಗುತ್ತೆ ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು ಅಲ್ಲ ಕಾವೇರಿಗೂ ಅದಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಿ ಅದಕ್ಕಿಂತ ಹೆಚ್ಚು ಮಾತು ಕೃಷ್ಣಕ್ಕೆ ಕೊಡಬೇಕು ಅಲ್ಲ ರೀ ನೀವು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ರಾಷ್ಟ್ರೀಯ ಯೋಜನೆ ಸೇರಿಸಿ ದುಡ್ಡು ತರೋದ್ ಕಲ್ತ್ಕೊಳ್ಳಿ ಸುಮ್ಮನೆ ಇದರಿಂದ ಏನು ಪ್ರಯೋಜನ ಆಗಲ್ಲ ಈ ಬಜೆಟ್ ನೀವು ಮಾತಾಡ್ತೀರ ಮಾತಾಡಿ ಮುಗಿಸ್ಲಿ ಅಧ್ಯಕ್ಷರೇ ನೀವೇನು ಇಲ್ಲ ಅಲ್ಲ ಯಾವ ರೀತಿ ಅಸಮಾನತೆ ಏನೋ ಅಂತ ಹೇಳ್ತೇನೆ. ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ. ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 17 ಇದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ 14 ಇವೆ. ಅದೇ ಇನ್ನೂ 4ರಿಂದ 5 ಜಿಲ್ಲೆ ಆಗಬೇಕು ಏನೋ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 120 ಇದ್ದಾರೆ. ಉತ್ತರ ಕರ್ನಾಟಕ 96 ಮಂದಿ ಶಾಸಕರು, ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ 16, ಉತ್ತರ ಕರ್ನಾಟಕದಲ್ಲಿ 12, ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ 53, ಉತ್ತರ ಕರ್ನಾಟಕ 22, ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ನಾವು ಓಟ್ ಹಾಕೋರು ನಾವು ಆಗೋರು ಯಾರು ದಕ್ಷಿಣ ಕರ್ನಾಟಕದವ್ರು 10 ಮಂದಿ, ಉತ್ತರ ಕರ್ನಾಟಕದಾಗ 2. ಕಂದಾಯ ಗ್ರಾಮಗಳು ಇದರಲ್ಲಿಯೂ ಅನ್ಯಾಯ ಅಧ್ಯಕ್ಷರೇ. ದಕ್ಷಿಣ ಕರ್ನಾಟಕದಲ್ಲಿ 20,165, ಉತ್ತರ ಕರ್ನಾಟಕದಲ್ಲಿ 9,571 ಗ್ರಾಮ ಪಂಚಾಯತಿಗಳು. ದಕ್ಷಿಣ ಕರ್ನಾಟಕದಲ್ಲಿ 3,364, ಉತ್ತರ ಕರ್ನಾಟಕದಲ್ಲಿ 2,792. ಅದೇ ರೀತಿ ಪ್ರಾಥಮಿಕ ಶಾಲೆಗಳು, ಯಾವ ಶಾಲೆಗಳು ಮೂಲ ನಮ್ಮ ಒಂದು ಮಕ್ಕಳಲ್ಲಿ ಒಂದು ಏನೋ ಒಂದು ಶಿಕ್ಷಣ ಕೊಡುವಂಥದ್ರಲ್ಲಿ ಸಹ ಇವತ್ತು ನಮಗೆ ಅನ್ಯಾಯ ಆಗಿದೆ. ದಕ್ಷಿಣ ಕರ್ನಾಟಕದಲ್ಲಿ 34,575, ಉತ್ತರ ಕರ್ನಾಟಕದಲ್ಲಿ 24,980. ಪ್ರೌಢಶಾಲೆಗಳು ಒಟ್ಟು 13,852, ಅದರಲ್ಲಿ ದಕ್ಷಿಣ ಕರ್ನಾಟಕ 8,296, ಉತ್ತರ ಕರ್ನಾಟಕದಲ್ಲಿ 5,556. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಟ್ಟು ಕರ್ನಾಟಕದಲ್ಲಿ 1,207, ದಕ್ಷಿಣ ಕರ್ನಾಟಕದಲ್ಲಿ 750, 1,367. ದಕ್ಷಿಣ ಕರ್ನಾಟಕದಲ್ಲಿ 1,308, ಉತ್ತರ ಕರ್ನಾಟಕದಲ್ಲಿ 1,059. ಸರ್ಕಾರಿ ಕಾನೂನು ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ 58, ಉತ್ತರ ಕರ್ನಾಟಕದಲ್ಲಿ 34. ವ್ಯತ್ಯಾಸ 24 ಸರ್ಕಾರಿ ಕಾನೂನು ಕಾಲೇಜುಗಳು ಉತ್ತರ ಕರ್ನಾಟಕ ಕಡಿಮೆ ಇವೆ. ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ 510, ಉತ್ತರ ಕರ್ನಾಟಕದಲ್ಲಿ 179. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 191, ದಕ್ಷಿಣ ಕರ್ನಾಟಕ 148, ಉತ್ತರ ಕರ್ನಾಟಕ ಕೇವಲ 43.